ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2024ಕ್ಕೆ ಅಪ್ಲಿಕೇಶನನ್ನು ಮೊಬೈಲ್ನಲ್ಲಿ ಹಾಕುವ ವಿಧಾನವನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. KCET ಆಫಿಷಿಯಲ್ ವೆಬ್ಸೈಟ್ 2024 ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆಗ ಪೇಜ್ ಓಪನ್ ಆಗುತ್ತೆ. ಸೊ ಇತ್ತೀಚಿನ ಸುದ್ದಿಗಳು ಅಂತ ಬರುತ್ತೆ, ಅಲ್ಲಿ ಇತ್ತೀಚಿನ ಸುದ್ದಿಗಳ ಮೇಲೆ ಕ್ಲಿಕ್ ಮಾಡಿ ಆವಾಗ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೋಟಿಫಿಕೇಷನ್ ಎಲ್ಲ ಇತ್ತೀಚಿನ ಸುದ್ದಿ ಅನ್ನೋದು ಬರ್ತಾ ಇರುತ್ತೆ. ಹಾಗೆಯೇ ಇಲ್ಲಿ ಕೆಳಗಡೆ ನೋಡೋದಾದರೆ ಕೆಳಗಡೆ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಇದೆ. ಹಾಗೆಯೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಬಗ್ಗೆ ಅಂತ ಇಲ್ಲಿ 2 ಆಪ್ಷನ್ಸ್ ಇದೆ. ಅದರಲ್ಲಿ ಇಲ್ಲಿ ನೋಡಿ 37 KCET 2024 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಇದು 30ನೇ ತಾರೀಕಿಗೆ ಕೊಟ್ಟಿರುವಂತಹ ಲಿಂಕ್. ಸೊ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ 2 ಸಲ ಕ್ಲಿಕ್ ಮಾಡಿ ಆಗ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಆಪ್ಷನ್ಸ್ಗಳು ಇಲ್ಲಿ ಸ್ಟಾರ್ಟ್ ಆಗಿದೆ. ಇದು ಅಪ್ಲಿಕೇಶನ್ ಹಾಕುವಂಥ ಪ್ರೋಸೆಸ್ಗೆ ಹೋಗ್ತದೆ. ಸೊ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಬರುತ್ತೆ. ಹಾಗೆಯೇ ಅಪ್ಲೋಡ್ ಯುವರ್ ಸೈನ್ ಫೋಟೋ ಅಂತ 2ನೇ ಆಪ್ಷನ್ ಇದೆ. ಮತ್ತು ನೆಕ್ಸ್ಟ್ ಆಪ್ಷನ್ ಇರುವಂಥದ್ದು ಶುಲ್ಕ ಪಾವತಿ ಮಾಡಿ, ಅಂದರೆ ಫೀಸ್ ಪೇಮೆಂಟ್. ಆನಂತರ ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಈ ಥರ 4 ಆಪ್ಷನ್ಸ್ ಇದೆ. ಇದರಲ್ಲಿ ಫಸ್ಟಿಗೆ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಕೊಟ್ಟಂಥ ಆಪ್ಷನ್ಸ್ ಏನೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ಅದಕ್ಕೆ ಸರಿಯಾಗಿ ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಆನ್ಸರ್ ಮಾಡಿ ಇಲ್ಲಿ ಡಿಕ್ಲರೇಷನ್ ಅಭ್ಯರ್ಥಿ ಘೋಷಣೆ ಅಂತ ಕೊಡಬೇಕಾಗುತ್ತೆ. ಸೊ ಇಲ್ಲಿ 1 by 1 ಹೇಳ್ತಾ ಹೋಗ್ತೇನೆ ನಿಮಗೆ ಯಾವ ಥರ ಕೊಡಬೇಕು ಅಂತ ಆಪ್ಷನ್ಸ್. ಇಲ್ಲಿ ಫಸ್ಟ್ ಕ್ವಶನ್ KCET ಅದು ಆಪ್ಷನ್ ಇದೆ. ನಮ್ಮ ಸಬ್ಜೆಕ್ಟ್ ಯಾವುದು ಅಂತ ಸೆಲೆಕ್ಟ್ ಮಾಡಿ. ನೀವು ಯಾವ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ತೀರಾ, ನೀವು ಯಾವ ಸಬ್ಜೆಕ್ಟ್ ಎಕ್ಸಾಮನ್ನು ಬರೀತಿದ್ದೀರಾ ಅದರ ಬಗ್ಗೆ ಇಲ್ಲಿ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಳ್ಬೇಕು. ನೀವು ಮೊದಲು ಅದೇ ವಿಷಯಕ್ಕೆ ಅರ್ಹತೆ ಪಡೆದಿದ್ದೀರಾ. ಇನ್ ಕೇಸ್ ನೀವು ಅದೇ ಎಕ್ಸಾಮ್ ಬರೆದು ಅದರಲ್ಲಿ ನೀವು ಕ್ವಾಲಿಫೈ ಆಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಇಲ್ಲಿ ಯಾರಿಗೂ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇಲ್ಲ. ಒಂದೇ ಸಲ ಎಕ್ಸಾಮ್ ಬರೀಲಿಕ್ಕೆ. ಕಾಮರ್ಸ್ ಪೇಪರ್ ಅಂದರೆ ಅದು ಒಂದೇ ಸಲ ಕ್ವಾಲಿಫೈ ಆದರೆ ಮತ್ತೆ ಎಕ್ಸಾಮ್ ಬರೀಲಿಕ್ಕಿಲ್ಲ ಅದರಲ್ಲಿ. ಸೊ ಇಲ್ಲಿ ನೀವು ಯಾವ ವಿಷಯಕ್ಕೆ ಕ್ವಾಲಿಫೈ ಆಗಿದ್ದೀರಾ ಆ ವಿಷಯಕ್ಕೆ ಮತ್ತೆ ಬರೆಯೋಕ್ಕಾಗಲ್ಲ. ಸೊ ಇನ್ ಕೇಸ್ ನೀವು ಕ್ವಾಲಿಫೈ ಆಗಿದ್ದರೆ ಇದರಲ್ಲಿ ಹೌದು ಅಂತ ಹಾಕಿ ನಿಮಗೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಬೇರೆ ಸಬ್ಜೆಕ್ಟ್ ಚೂಸ್ ಮಾಡಬೇಕಾಗುತ್ತೆ. ಸೊ ಅರ್ಜಿದಾರರ ಪೂರ್ಣ ಹೆಸರು ಅಂತ ಇದೆ. ವರ್ಗದ ಪ್ರಮಾಣ ಪತ್ರದಲ್ಲಿರುವಂತೆ ಅಂತ ಹೇಳಿದ್ದಾರೆ. ಅದು ಕಾಮನ್ ಆಗಿರುವಂಥದ್ದು. ಕರೆಕ್ಟಾಗಿ ಇಲ್ಲಿ ನೇಮನ್ನು ಹಾಕಬೇಕು. ನಮ್ಮ ಲಿಂಗ ಯಾವುದು, ಹಾಗೆಯೇ ವಿವಾಹಿತರೇ ಹೌದು ಅಥವಾ ಅಲ್ಲ ಅಂತ ಹಾಕ್ಬೋದು. ಫಾದರ್ ನೇಮ್, ಮದರ್ ನೇಮ್, ಹಾಗೆ ರಿಸರ್ವೇಷನ್ ಕೆಟಗರಿ, ನಿಮ್ಮ ಕೆಟಗರಿ ಯಾವುದು ಅಂತ ಸ್ಪಷ್ಟವಾಗಿ ಇಲ್ಲಿ ಹಾಕ್ಕೊಳ್ಳಿ. ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತ್ ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ಹಾಕಿ. ಹಾಗೆಯೇ ವಯಸ್ಸು ಇಲ್ಲಿ ಕೇಳಿದ್ದಾರೆ. ಹಾಗೆಯೇ ಪತ್ರ ವ್ಯವಹಾರಕ್ಕೆ ಪೂರ್ಣ ವಿಳಾಸ, ಪೂರ್ಣ ಅಡ್ರೆಸ್ ಕೊಡಬೇಕು. ತಾಲೂಕು, ಜಿಲ್ಲೆ, ರಾಜ್ಯ, ಪಿನ್ ಕೋಡು, ಇಲ್ಲಿ ಮೊಬೈಲ್ ಸಂಖ್ಯೆ ನಮೂದಿಸಬೇಕು. ಇಮೇಲ್ ID ನೀವು ಕ್ರಿಯೇಟ್ ಮಾಡಿ, ಇಲ್ಲ ಅಂದರೆ ಇಮೇಲ್ ID ಹಾಕಬೇಕಾಗುತ್ತೆ. ಅಂಗವೈಕಲ್ಯ ವ್ಯಕ್ತಿ ಹೊಂದಿರುವ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತ ಕೇಳ್ತಿದ್ದಾರೆ. ಹೌದು ಅಥವಾ ಇಲ್ಲ, ನಿಮಗೆ ಯಾವ ಆಪ್ಷನ್ ಬರುತ್ತೆ ಅದನ್ನು ಹಾಕ್ಕೊಳ್ಳಿ. ಹಾಗೆಯೇ ರಿಜಿಸ್ಟರ್ ನಂಬರ್ 10th SLC, CBSE, ICSE ಹಾಗೆ ಅದರಲ್ಲಿರುವ ರಿಜಿಸ್ಟರ್ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಶೈಕ್ಷಣಿಕ ಅರ್ಹತೆಯನ್ನು ಆಯ್ಕೆ ಮಾಡಿ. ನೀವು ಯಾವ ಕ್ವಾಲಿಫಿಕೇಷನ್ ಬರ್ಕೊಂಡಿದ್ದೀರಾ ಅದನ್ನು, ನೀವು PG ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದೀರಾ ಅಥವಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಸೊ ನೀವು ಹೌದು ಅಥವಾ ಅಲ್ಲ ಅಂತ ಕೊಡಬೇಕಾಗುತ್ತೆ. ನೀವು ಇನ್ ಕೇಸ್ ಸ್ಟಡಿ ಮಾಡ್ತಿದ್ರೆ ಇಲ್ಲ ಅಂತ ಕೊಡಬೇಕಾಗುತ್ತೆ. ಸ್ಟಡಿ ಮಾಡಿ ಕಂಪ್ಲೀಟ್ ಆಗಿದ್ದರೆ ಹೌದು ಅಂತ ಕೊಡಿ. ಹಾಗೆಯೇ ಸೆಲೆಕ್ಟ್ ಬೇಸಿಸ್ ಆಫ್ ಇವ್ಯಾಲ್ಯೂಯೇಷನ್ ಇನ್ ಯುವರ್ PG ಡಿಗ್ರಿ ಕೋರ್ಸ್. ನೀವು ಪರ್ಸೆಂಟೇಜಲ್ಲಿ ನಿಮಗೆ ಮಾರ್ಕ್ಸನ್ನು ಕೊಟ್ಟಿದ್ದಾರೆ PGಯಲ್ಲಿ ಅಥವಾ CGPಯಲ್ಲಿ ಕೊಡ್ತಾರೆ, ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಮಾರ್ಕ್ಸ್ ಒಬ್ಟೈನ್ಡ್ ಹಾಕಬೇಕು. ಗರಿಷ್ಠ ಅಂಕ ಎಷ್ಟು ಅಂತ ಹಾಕಬೇಕು. ಹಾಗೆಯೇ ಪರ್ಸೆಂಟೇಜಲ್ಲಿ ಸಹ ಹಾಕಬೇಕಾಗುತ್ತೆ. ವಿಶ್ವವಿದ್ಯಾಲಯದ ಹೆಸರು, ಹಾಗೆ ನೀವು PhD ಹೋಲ್ಡರ್ ಆಗಿದ್ದೀರಾ ಅಂತ ಕೇಳ್ತಿದ್ದಾರೆ. ನೀವು ರಾಜ್ಯ ಕೇಂದ್ರ ಸರ್ಕಾರಿ ನೌಕರರೇ ಅಂತ ಕೇಳ್ತಿದ್ದಾರೆ. ಪ್ರಸ್ತುತ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಹಾಗೆಯೇ ಸೇವೆಯಿಂದ ಎಂದಾದರೂ ವಜಾಗೊಂಡಿದ್ದೀರಾ ಅಂತಲೇ ಕೇಳ್ತಿದ್ದಾರೆ. ಈ ಥರ ಇದನ್ನೆಲ್ಲ ಕರೆಕ್ಟಾಗಿ ಹಾಕಬೇಕು. ಹಾಗೆಯೇ ಇಲ್ಲಿ 4 ಡಿಜಿಟ್ ಆಧಾರ್ ನಂಬರನ್ನು ಹಾಕಬೇಕಾಗುತ್ತೆ. ಲಾಸ್ಟ್ 4 ಡಿಜಿಟ್ ಅಂತ ಹೇಳಿದ್ದಾರೆ. ಲಾಸ್ಟ್ 4 ಡಿಜಿಟ್ ಮಾತ್ರ ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ಹಾಗೆಯೇ ಸೆಲೆಕ್ಟ್ ಟೆಸ್ಟ್ ಸೆಂಟರ್, ನಿಮಗೆ ಯಾವ ಪರೀಕ್ಷಾ ಕೇಂದ್ರ ಬೇಕು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಮತ್ತು ಡಿಕ್ಲರೇಷನ್ ಇದೆ, ಅಭ್ಯರ್ಥಿಯ ಘೋಷಣೆ ಅಂತ, ಅದನ್ನು ಸರಿಯಾಗಿ ಓದಿಕೊಂಡು ಸೆಲೆಕ್ಟ್ ಮಾಡಿ ಪ್ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಬೇಕಾಗತ್ತೆ. ಸೊ ಇದಿಷ್ಟು ಫಸ್ಟಿಗಿರುವಂಥ ಪ್ರೋಸೆಸ್ಸು. ಇದನ್ನು ನೀವು ಡನ್ ಮಾಡಬೇಕಾಗತ್ತೆ.
ನೀವು ಎಲ್ಲ ಡೀಟೇಲನ್ನು ಎಂಟರ್ ಮಾಡಿದ ನಂತರ ನಿಮಗೆ ಸರಿಯಾಗಿ ಪ್ರಿವ್ಯೂವನ್ನು ಕೊಟ್ಟಾಗ ಇಲ್ಲಿ ನಮಗೆ ಒಂದು ಅಪ್ಲಿಕೇಶನ್ ಪ್ರಿವ್ಯೂ ಅಂತ ನೋಡಲಿಕ್ಕೆ ಸಿಗ್ತದೆ. ನಾನೆಲ್ಲ ಇಲ್ಲಿ ಎಂಟರ್ ಮಾಡಿದ್ದೇನೆ. ಸೊ ಅದನ್ನೆಲ್ಲ ಎಂಟರ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಪ್ರಿವ್ಯೂ ಆಪ್ಷನ್ಸ್ ಬರುತ್ತೆ. ಪ್ರಿವ್ಯೂ ಆಪ್ಷನಲ್ಲಿ ನೋಡ್ಕೋಬೋದು. ನೀವು ಇಲ್ಲಿ ಕೆಟಗರಿಯನ್ನು ಆಯ್ಕೆ ಮಾಡುವಾಗ ನಿಮಗೆ ಕೆಟಗರಿಯಲ್ಲಿ ಇದು ಕೇಳ್ತದೆ, ಆರ್ ಡಿ ನಂಬರನ್ನು ಕೇಳ್ತದೆ. ಸೊ ಆರ್ ಡಿ ನಂಬರ್ ಹಾಕಬೇಕು, ಅದು ವೆರಿಫಿಕೇಷನ್ ಮಾಡುತ್ತೆ ಆರ್ ಡಿ ನಂಬರನ್ನು. ಸೊ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿರುವ ಆರ್ ಡಿ ನಂಬರನ್ನು ಹಾಕಬೇಕಾಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಪ್ರಿವ್ಯೂವನ್ನು ಕೊಡಬೇಕು, ಎಲ್ಲ ಡೀಟೇಲನ್ನು ಕರೆಕ್ಟಾಗಿ ಹಾಕಬೇಕು. ಕರೆಕ್ಟಾಗಿ ಆದಮೇಲೆ ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಬರುತ್ತೆ. ಸೊ ಎಂಟರ್ ಕ್ಯಾಪ್ಚಾ ಕೊಡಬೇಕಾಗುತ್ತೆ, 0107556. ಸೊ ಸೇವ್ ಚೇಂಜಸ್ ಅಂತ ಕೊಡಬೇಕು. ಸೇವ್ ಚೇಂಜಸ್ ಅಂತ ಕೊಟ್ಟು ನೆಕ್ಸ್ಟ್ ಸಕ್ಸಸ್ಫುಲಿ ಅಂತ ಬರುತ್ತೆ, ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ID KS501 ಫಾರ್ ಯುವರ್ ಫ್ಯೂಚರ್. ಇದು ನನಗೆ ಇಲ್ಲಿ ಒಂದು ನಂಬರ್ ಸಿಗುತ್ತೆ. ಇದು ನಂಬರ್ ವೆರಿ ಇಂಪಾರ್ಟೆಂಟ್, ನಮಗೆ ಬೇಕಾಗುತ್ತೆ. ಸೊ ಇದಿಷ್ಟು ಫಸ್ಟ್ ಪ್ರೋಸೆಸ್ನ ಬಗ್ಗೆ ಇದಿಷ್ಟು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಂಬರ್ ಸಿಗುತ್ತೆ, ಅದನ್ನು ನಾವು ಸರಿಯಾಗಿ ನೋಡ್ಕೋಬೇಕು, ಸರಿಯಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಹೋಮಿಗೆ ಹೋಗಬೇಕಾಗುತ್ತೆ. ಹೋಮ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸೆಕೆಂಡ್ ಆಪ್ಷನ್ ಇರುವಂಥದ್ದು ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ. ಸೊ ನೀವಿಲ್ಲಿ ಫೋಟೋ ಮತ್ತು ನಿಮ್ಮ ಏನು ಭಾವಚಿತ್ರ ಮತ್ತು ಸಹಿ ಏನಿದೆ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಐಡಿಯನ್ನು ಹಾಕಲಿಕ್ಕೆ ಬರುತ್ತೆ. ID ಹಾಕಿದ ನಂತರ ನಮ್ಮ ಡೇಟ್ ಆಫ್ ಬರ್ತನ್ನು ಸರಿಯಾಗಿ ನಮೂದಿಸಬೇಕು, ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ಟಾದಮೇಲೆ ನಿಮಗೆ ಆಪ್ಷನ್ಸ್ ಬರುತ್ತೆ. ನಿಮ್ಮ ಫೋಟೋ ಮತ್ತು ಸೈನನ್ನು ಇಂತಿಷ್ಟು KBಯಲ್ಲಿ ಅಂತ ಇಷ್ಟು ಸೈಜಲ್ಲಿ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸರಿಯಾಗಿ ನೀವು ಫೋಟೋ ಮತ್ತು ಸೈನನ್ನು ಕರೆಕ್ಟಾಗಿ ಆ ಡಾಕ್ಯುಮೆಂಟಿಗೆ ಕಂಪ್ರೈಸ್ ಮಾಡಿ, ಆ ಸೈಜಿಗೆ ಕಂಪ್ರೈಸ್ ಮಾಡಿ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಸೆಕೆಂಡ್ ಪ್ರೋಸೆಸ್. ಹಾಗೆಯೇ ಇನ್ನೊಂದು ಇರುವಂಥದ್ದು ಫೀಸ್ ಪೇಮೆಂಟ್. ಅದೆರಡು ಕನ್ಫರ್ಮ್ ಆದಮೇಲೆ ಫೀಸ್ ಪೇಮೆಂಟ್ ಅಂತ ಬರುತ್ತೆ. ಫೀಸ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಆಪ್ಷನ್ ಇಲ್ಲಿ ಸಹ ಹಾಗೆ ಅಪ್ಲಿಕೇಶನ್ ID ಮತ್ತು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆನಂತರ ಸಬ್ಮಿಟ್ ಕೊಟ್ಟಾದಮೇಲೆ ನಿಮಗೆ ಆಪ್ಷನ್ಸ್ ಬರುತ್ತೆ, ಯಾವುದರಲ್ಲಿ ಪೇಮೆಂಟ್ ಮಾಡ್ತೀರಾ, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಆ ಥರ ತುಂಬ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ಯಾವುದು ಬೇಕು ಅದರಲ್ಲಿ ನೀವು ಇಲ್ಲಿ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಆದಮೇಲೆ ಡನ್ ಆಗುತ್ತೆ. ಪ್ರೋಸೆಸ್ ಡನ್ ಆದ ನಂತರ ಪ್ರಿಂಟ್ ಎಕ್ನಾಲಜ್ಮೆಂಟ್ ಅಂತ ಬರುತ್ತೆ. ಸೊ ಇಲ್ಲಿ ಸಹ ಹಾಗೆ ನಮ್ಮ ಅಪ್ಲಿಕೇಶನ್ ID ಮತ್ತು ಡೇಟ್ ಆಫ್ ಬರ್ತನ್ನು ಸಬ್ಮಿಟ್ ಮಾಡಿ ನಿಮಗೆ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿ ಸರಿಯಾಗಿ ಸೇವ್ ಮಾಡಿ ಇಟ್ಕೊಳ್ಳಿ. ಸೇವ್ ಮಾಡಿದ ನಂತರ ಅದು ಬೇಕಾಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ವೆರಿ ಇಂಪಾರ್ಟೆಂಟ್, ನಮಗೆ ಹಾಲ್ ಟಿಕೆಟ್ ಪಡ್ಕೊಳ್ಳುವಾಗಿರ್ಬೋದು. ನೆಕ್ಸ್ಟ್ ಪ್ರೋಸೆಸ್ಗೆ ಅದು ಬೇಕೇ ಬೇಕು, ಅಪ್ಲಿಕೇಶನ್ ಪ್ರೋಸೆಸ್. ಸೊ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇದಿಷ್ಟು ಇವತ್ತಿನ ಮಾಹಿತಿ. ಅಂದರೆ ನೀವು ಫೋನಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕ್ಬೋದು KSETಗೆ ಅಂತ ಅನ್ನೋ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿರ್ತೇನೆ. ಆ ಮೂಲಕ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ.